ಹಾಯ್ ಫ್ಯಾಮಿಲಿ, ಇವತ್ತು ಅಮ್ಮ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಮೇಲೆ ರೆಡಿ ಆದ್ವಿ. ಚಿರುನ ಸ್ಕೂಲಿಗೆ ಕಳಿಸಿದ್ವಲ್ಲ, ಅವ್ರು ಬರೋವರೆಗೂ ವೆಯ್ಟ್ ಮಾಡಿ ಅವನು ಕೂಡ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಸುಮ್ಮನೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು. ನನ್ನ ಇಬ್ಬರು ಮಕ್ಕಳು ಹೇಗೆ ಅಂದರೆ, ದೊಡ್ಡವನು ತುಂಬ ಸೈಲೆಂಟು, ಚಿಕ್ಕವನು ಸಿಕ್ಕಾಪಟ್ಟೆ ವೈಲೆಂಟು. ಅವ್ರ ಅಣ್ಣನ್ನ ಏನಾದರೂ ಒಂದು ಹೇಳ್ಬಿಟ್ರೆ ಅವನಿಗೆ ಒಡೆದು ಅದನ್ನು ತೀರಿಸ್ಕೊಳ್ಳೋವರೆಗೂ ಸಮಾಧಾನನೇ ಇರಲ್ಲ. ಬಟ್ ಚಿರು ಹಾಗಲ್ಲ, ಅವನು ತುಂಬ ಸೈಲೆಂಟು, ಏನೇ ಮಾಡಿದ್ರೂ ಸೈಲೆಂಟಾಗಿರ್ತಾನೆ. ಸ್ವಲ್ಪ ಹೊತ್ತಾದಮೇಲೆ ಇಬ್ಬರು ಸರಿ ಹೋಗ್ಬಿಡ್ತಾರೆ. ಇವರಿಬ್ಬರನ್ನು ನೋಡ್ತಾ ಇದ್ರೆ ನನಗಂತೂ ಒಂದೊಂದ್ಸಲಿ ಏನಪ್ಪ ಇವರಿಬ್ಬರು ಕತೆ ಅಂತ ಅನ್ಸುತ್ತೆ. ಹಾಗೆ ಮಾತಾಡ್ಕೊಂಡು ಅಮ್ಮ ಮನೆಗೆ ಬಂದೇ ಬಿಟ್ವಿ ನಾವು. ಸೊ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ತಾ ಇದ್ವಾ, ಎಲ್ಲರೂ ಸೇರಿ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ ಸಡನ್ನಾಗೆ. ನನ್ನ ತಮ್ಮನೂ ಕೂಡ ಹೋಗೋಣ ಬಾ ಅಂತ ಹೇಳಿದ್ನ, ಸರಿ ಅಂತ ಹೇಳಿ ಎಲ್ಲರೂ ಇವಾಗ ಮತ್ತೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ನನಗೆ ಕನ್ನಡದಲ್ಲಿ ಡಿ ಬಾಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಹಾಗೆಯೇ ಯಾರ್ಯಾರ್ದು ಮೂವಿ ನಾನು ಕನ್ನಡದಲ್ಲಿ ಡಿ ಬಾಸ್ ಬಿಟ್ಟು ಬೇರೆಯವ್ರದ್ದು ಮೂವಿ ಹೋಗಿ ಥಿಯೇಟ್ರಲ್ಲಿ ನೋಡ್ತೀನಿ ಅಂದರೆ ಅದು ತಲಪತಿ ವಿಜಯ್ದು ತಮಿಳ್ ಮೂವಿ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅಲ್ಲಿಗೆ ಹೋಗ್ತಿದ್ದಂಗೆ ನನ್ನ ಫ್ಯಾಮಿಲಿ ಅಂದರೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು. ಅವ್ರನ್ನೂ ಕೂಡ ಮಾತಾಡಿಸ್ಕೊಂಡು ಟಿಕೆಟ್ ಎಲ್ಲ ತೊಗೊಂಡು ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಟೈಟಲ್ ಕಾರ್ಡ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಾನು ತುಂಬ ಅನ್ಕೊತಾ ಇದ್ದೆ ಏನು ಹಾಕ್ಬೋದು ಅಂತ, ಬಟ್ ಅಲ್ಲಿ CM ವಿಜಯ್ ಅಂತಲೇ ಹಾಕಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ನೋಡಿ. ಆ್ಯಂಡ್ ಮೂವಿ ಅಷ್ಟೇ ತುಂಬ ಚೆನ್ನಾಗಿದೆ, ಎಲ್ಲರೂ ನೋಡಲೇಬೇಕು, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಇವ್ರದ್ದು ಲಾಸ್ಟ್ ಮೂವಿ ಅಂತ ಅಂದರೆ ಸ್ವಲ್ಪ ಬೇಜಾರಾಗತ್ತೆ. ಬಿಕಾಸ್ ಅವ್ರನ್ನ ಚಿಕ್ಕ ವಯಸ್ಸಿಂದ ಅವ್ರ ಮೂವಿಗಳನ್ನ ನಾನು ತುಂಬ ನೋಡ್ಕೊಂಡು ಬಂದಿದ್ದೀನಿ. ನಂಗೆ ತಮಿಳ್ ಮೂವೀಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಇದು ಲಾಸ್ಟ್ ಮೂವಿ ಅಂದಾಗ ಸ್ವಲ್ಪ ಬೇಜಾರಾಗುತ್ತೆ. ಆ್ಯಂಡ್ ಲಾಸ್ಟಲ್ಲಿ ಈ ಥರದ್ದೆಲ್ಲ ಹಾಕ್ತಾರಲ್ಲ, ಅವ್ರು ಫಸ್ಟಿಂದ ಮಾಡಿರೋ ಎಲ್ಲ ಫಿಲಮ್ಸ್ದನ್ನು ಹಾಕಿದ್ರು, ಅದನ್ನು ನೋಡಿದಾಗ ಸ್ವಲ್ಪ ಬೇಜಾರಾಯಿತು ಅಷ್ಟೇ. ಮೂವಿ ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ನೋಡಿದ್ರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಹಾಗೆ ಹೊರಗಡೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದಾದಮೇಲೆ ಅಮ್ಮ ಮನೆಗೆ ಬಂದು ಊಟ ಎಲ್ಲ ಮಾಡಿಕೊಂಡು ಅಮ್ಮನೆಲ್ಲ ಬಿಟ್ಬಿಟ್ಟು ನಾವು ಕೂಡ ನಮ್ಮ ಮನೆಗೆ ಹೊರಟ್ವಿ. ಆ್ಯಂಡ್ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಥ್ಯಾಂಕ್ ಯು.